ಒನ್ ಡೇ ಟೂರಿಸಮ್ ನಮ್ಮ ಜಿಲ್ಲೆಯಲ್ಲಿ ಯಾವ್ದು ಪ್ಲೇಸಸ್ ಇದ್ದಾವೆ ಅದನ್ನು ನೋಡೋಕ್ಕೆ ಬಸ್ ನೋಡಬೇಕು. ಸೊ ಈಗ KSTTC ನಾವು ಡೈರೆಕ್ಟರ್ಸಲ್ಲಿ ರಿಕ್ವೆಸ್ಟ್ ಮಾಡಿದ್ದು, ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ. KSTTC ಬಸ್ ಬಂದು ಇಲ್ಲಿ ನಮಗೆ ಕಳಿಸಿದ್ದಾರೆ. ಸೊ ಈ ಬಸ್ಸನ್ನು ನಾವು ಪಾಯಿಂಟ್ ಟು ಪಾಯಿಂಟ್ ಬೆಳಗ್ಗೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಜನರಿಗೂ ತಗೊಂಡು ಟೂರಿಸ್ಟ್ಗಳಿಗೂ ತಗೊಂಡು ಫಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕೋಟೆ ಹತ್ತಿರ ಬರ್ತಾರೆ. ಅದೇ ರೀತಿಯಲ್ಲಿ ಚನ್ನಿ ನರಸಿಂಹ ಟೆಂಪಲ್ ಇದೆ. ಇಲ್ಲಿ ಒಂದು ತಾಸು ನೋಡಿದ ನಂತರ ಚನ್ನಿ ನರಸಿಂಹ ಟೆಂಪಲ್ ಹತ್ತಿರ ಹೋಗ್ತಾರೆ. ಅಲ್ಲಿ ಒಂದು ತಾಸು ಅಥವಾ 1.5 ತಾಸು ಎಷ್ಟು ಟೈಮ್ ಆಗುತ್ತೆ ಟೂರಿಸ್ಟ್ಗಳಿಗೂ. ಅವರು ಅಲ್ಲೇ ಇದೇ ಸೇಮ್ ಬಸ್ನಲ್ಲಿ ಬಂದು ಮತ್ತೆ ಮೊಹಮ್ಮದ್ ಗವಾನ್ ಮದರ್ಸಾ ನೋಡೋಕ್ಕೆ ಬರ್ತಾರೆ. ಅಲ್ಲಿನೂ ಎಷ್ಟು ಟೈಮ್ ಅವರಿಗೂ ಬೇಕು, ಜನರಿಗೂ ಬೇಕು, ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್. ಅದನ್ನು ನೋಡಿದ ನಂತರ ಮತ್ತೆ ಅವರು ಅಷ್ಟು ಟೋಮ್ ಹೋಗ್ತಾರೆ. ಅಷ್ಟು ಟೋಮಿಂದ ಗುರುದ್ವಾರಕ್ಕೆ ಹೋಗ್ತಾರೆ. ಗುರುದ್ವಾರದಿಂದ JLR ನಮ್ಮ ಹತ್ತಿರ ಇದೆ, ಜಂಗಲ್ ಲಾಡ್ಜಸ್ ಆ್ಯಂಡ್ ರಿಸಾರ್ಟ್ಸ್, ಅಲ್ಲಿ ಹೋಗ್ತಾರೆ. ಸೊ ಇದು ಸೇಮ್ ಬಸ್ಸನ್ನು ಯೂಸ್ ಮಾಡಿ ಒನ್ ಡೇ ಟೂರಿಸಮ್ ಅಂತ ಪ್ಯಾಕೇಜ್ ಅಂತ ನಾವು ಗೌರ್ಮೆಂಟ್ ವತಿಯಿಂದ ಮಾಡ್ತಾಯಿದ್ದೀವಿ. ಇದರಲ್ಲಿ ಇಲ್ಲಿ ಲೋಕಲ್ ಟೂರಿಸಮ್ ಮಾಡಬೇಕಿದ್ರೆ 685 ರುಪೀಸ್ ಇದೆ ಪರ್ ಅಡಲ್ಟ್. ಅದು ಈಗ ಮಾಡಿಬಿಟ್ಟಿದ್ದಾರೆ. ತಿಳಿಸಿ ಹೌ ಇಟ್ ವರ್ಕ್ಸ್ ಔಟ್, ಹೆಂಗೆ ವರ್ಕ್ಔಟ್ ಆಗುತ್ತೆ ಅದು ನೋಡೋಣ. ಮಕ್ಕಳಿಗೂ ಸ್ಪೆಷಲ್ ನಾವು ಪ್ಯಾಕೇಜ್ ಒಂದು ಮಾಡ್ತಾಯಿದ್ದೀವಿ. ಯಾರು ಒಂದು ಸ್ಕೂಲ್, ಕಾಲೇಜ್ ಇಂದ ಪಿಕ್ನಿಕ್ ಪರ್ಪಸ್ಗೆ ಈ ಬಸ್ ತಗೋಬೇಕಿದ್ರೆ ಅವರಿಗೂ 400 ರುಪೀಸ್ ಪರ್ ಸ್ಟೂಡೆಂಟ್ ಇದೆ. ಸೊ ಇದರಿಂದ ನಮಗೆ ನಮ್ಮ ಜಿಲ್ಲೆ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಔಟ್ಸೈಡಿಂದ ಟೂರಿಸ್ಟ್ ಯಾರು ಬರ್ತಾರೆ, ಯಾಕಂದರೆ ಅವರಿಗೂ ಯಾವ ಜಾಗ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಸೊ ಇದೇ ಬಸ್ನಲ್ಲಿ ಯೂಸ್ ಮಾಡಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಿ ನೋಡ್ಕೊಳ್ತಾರೆ.